ಬಾದಾಮಿಗೆ ರಾಕ್ ಕ್ಲೈಂಬಿಂಗ್ನ ಮಾಡೋದಕ್ಕೆ ಬಂದಿದ್ದೀರಾ? ಆ್ಯಕ್ಚುಲಿ ಇವತ್ತು ಬರ್ಡೇ ನಂದು, ಅದಕ್ಕೆ ಈ ಅಡ್ವೆಂಚರ್ ಮಾಡೋಣ ಅಂತ ಬಂದಿದ್ದೀರಿ. ಬ್ರೋ ಆಗ್ತಿಲ್ಲ, ಮೊದಲೇ ಹೈಟ್ ಅಂದರೆ ಭಯ. ಇದು ನಮ್ಮ ಬಾದಾಮಿ. ಬನ್ನಿ ಹೋಗೋಣ, ಟೈಮ್ ಆಯ್ತು. ಐ ಟೋಲ್ಡ್ ಐ ವಿಲ್ ರೀಚ್ ಬೈ 7:30. ಎಷ್ಟು ಬೇಗ ಹೋಗ್ತಾರೆ ಅಷ್ಟು ನಮಗೆ ಬೆಟ್ರ್ ಅನಿಸುತ್ತೆ ನನ್ನ ಲೆಕ್ಕದಲ್ಲಿ. ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಅಲ್ಲೇ ಏನಾದರೂ ಆಮೇಲೆ ತಿನ್ಕೊಳ್ಳೋದು. ಬೆಳಿಗ್ಗೆ ಯಾವ ತಿನ್ನೋಕ್ಕಾಗತ್ತೆ. ಏನು ಚಳಿ ಅಬ್ಬೋ, ನಂಗೊಂದು 3:30 ನಿದ್ದೆನೇ ಇಲ್ಲ ಚಳಿಗೆ. ಸೊ ಆಲ್ಸೋ ಇವತ್ತು ಅಡ್ವೆಂಚರ್ ಈಸ್ ಫಾರ್ ಮೈ ಬರ್ಡೇ. ಇವತ್ತು ನನ್ನ ಬರ್ಡೇ ಆ್ಯಕ್ಚುಲಿ 25 ಡಿಸೆಂಬರ್. ಎಲ್ಲರಿಗೂ ರಜೆ ಕೊಡ್ತೀನಿ ನಾನು. ಸೊ ಅದೇ ಖುಷಿಯಲ್ಲಿ ರಾಕ್ ಕ್ಲೈಂಬಿಂಗ್ ಮಾಡೋಣ ಅಂತ. ಸಣ್ಣ ಇರಬೇಕಾದ್ರಿಂದ ಇರುತ್ತಲ್ಲ, ಕೇಕ್ ಎಲ್ಲ ಕಟ್ ಮಾಡೋದು ಈಸ್ ನಾಟ್ ಬಾಯ್ಸ್ ಥಿಂಗ್ಸ್. ನನಗಂತೂ ಸೇರೋದೇ ಇಲ್ಲ. ಏನು ವಿಷಯಕ್ಕೆ ಕಟ್ ಮಾಡೋದು? ಇಂಥದ್ದೇನಾದರೂ ಹೊಸದು ಮಾಡಿದ್ರೆ ಇಟ್ ಲುಕ್ಸ್ ಲೈಕ್ ಓಕೆ, ಏನಾದರೂ ಮಾಡಿದ್ದೀನಿ ದಿಸ್ ಬರ್ಡೇ ಅಂತ. ಅದಕ್ಕೆ ಈ ಪ್ಲ್ಯಾನ್ ಮಾಡಿದ್ದು. ಒಂದು 2-3 ಹಾರ್ನ್ ಹಾಕಬೇಕು. ಎಲ್ಲಿಂದ ಯಾರು ಹೊರಗೆ ಬರ್ತಾರೆ ಗೊತ್ತಾಗಲ್ಲ. ಮತ್ತು ನಮ್ಮ ಊರು ಅಲ್ಲ, ಅವ್ರು ತಪ್ಪಿತ್ಕೊಂಡು ತಾಗಿದ್ರು ನಮ್ಮದೇ ತಪ್ಪು ಮಾಡಾಕ್ತಾರೆ ಆಮೇಲೆ. ಅದಕ್ಕೆ ಸ್ವಲ್ಪ ಆಚೆ ಈಚೆ ಎಲ್ಲ ಕಡೆ ನೋಡಿ. ಮೊದಲೇ ಚಳಿಗೆ ಬೇನ್ ನಡೀತಿಲ್ಲ ಇಲ್ಲಿ ಅನಿಸುತ್ತೆ. ಕಲಾಕಾರ ಇಲ್ಲಿ ಹೀಗೆ ಮೇಲೆ ಹೋಗೋದಾ? ಓಕೆ ಓಕೆ. ಬಾದಾಮಿಗೆ ರಾಕ್ ಕ್ಲೈಂಬಿಂಗ್ನ ಮಾಡೋದಕ್ಕೆ ಬಂದಿದ್ದೀರಾ? ಇನ್ನೊಂದೇನು ಅಂದರೆ 3 ಟೈಪ್ಸ್ ಅಡ್ವೆಂಚರ್ಸ್ ಇದೆ. 3 ಟೈಪ್ಸ್ ಅಂದರೆ ಒಂದು ವಾಯು ಸಾಹಸ, ಜಲ ಸಾಹಸ, ಭೂಸಾಹಸ. ಓಕೆನಾ? ಇವಾಗ ನೀವು ಭೂಸಾಹಸ ಮಾಡ್ತಾಯಿದ್ದೀರಾ. ಭೂಸಾಹಸ ಅಂದರೆ ಭೂಮಿ ಮೇಲೆ ಇರೋದನ್ನು ಸಾಹಸ ಮಾಡ್ತಾಯಿದ್ದೀರಾ. ಬಟ್ ಇಲ್ಲಿ ಹತ್ತೋದು ಯಾವ ಥರ ಇರುತ್ತೆ ಅಂದರೆ, ನೀವು ಯಾವ ಥರ ಮನೆಯಲ್ಲಿ ಲ್ಯಾಡರ್ ಕ್ಲೈಂಬಿಂಗ್ ಮಾಡ್ತೀರಾ ಅದೇ ರೀತಿ ಕೂಡ ಅದೇ ಫೀಲಲ್ಲಿ ನೀವು ಇಲ್ಲಿ ಹತ್ತಬೇಕು. ಬಟ್ ಸೇಫ್ಟಿ ಯಾವ ಥರ ಇರುತ್ತೆ ಅಂದರೆ, ನಿಮಗೆ ಹಾರ್ನೆಸ್ ಹಾಕಿರ್ತೀವಿ, ಇವಾಗ ಆಲ್ರೆಡಿ ಹಾಕಿದ್ದೀವಿ, ಹಾರ್ನೆಸ್ ಹಾಕಿದ್ದೀವಿ, ಅದೆಲ್ಲ ಇದನ್ನೆಲ್ಲ ಯೂಸ್ ಮಾಡಬೇಕು. ಹಾರ್ನೆಸ್, ರೋಪ್, ಹೆಲ್ಮೆಟ್, ಕ್ವಿಕ್ ಕ್ರಾಸ್. ಎಷ್ಟು ಸಾಕ್ರೆ ಸಾಕಾ? ಬಟ್ ಏನಂದರೆ ಚಾಕ್ ಪೌಡರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ಬೆವ್ರು ಬಂದಾಗ ಜಾರಬಾರ್ದು. ಓಕೆ, ಬೆವ್ರು ಬರಲ್ಲ, ಸ್ವಲ್ಪ ಡ್ರೈ, ಹಿಂಗೆ ಕೈ ಒಟ್ಟರಷ್ಟೇ ಡ್ರೈ ನಂದು. ಇವು 1 ನಿಮಿಷ. ಇದೆಲ್ಲ ರೆಡಿ ಆದಮೇಲೆ ಬಡಿ ಚೆಕ್ ಅಂತ ಮಾಡ್ತೀವಿ. ಓಕೆ, ಬಡಿ ಚೆಕ್ ಅಂತ ಅಂದರೆ ನೀವು ರೆಡಿ ಆಗಿದ್ರೋ ಇಲ್ಲೋ, ಸರಿಯಾಗಿ ರೆಡಿ ಆಗಿದ್ರೋ ಇಲ್ವೋ, ನಾನು ಸರಿಯಾಗಿ ರೆಡಿ ಆಗಿದ್ದೇನೋ ಇಲ್ವೋ ಅದೆಲ್ಲ ಚೆಕ್ ಮಾಡೋದಕ್ಕೆ ಬಡಿ ಚೆಕ್ ಅಂತ ಹೇಳ್ತೀವಿ. ಏನು ಹೇಳ್ಬೇಕು? ಕ್ಲೈಂಬಿಂಗ್. ಕ್ಲೈಂಬಿಂಗ್ ಫಾರ್ ಎವ್ರಿ ಸ್ಟೆಪ್ ಎಲ್ಲ ಹೇಳಬೇಕಾ? ಓಕೆ. ಹಾಂ, ಸೇಮ್ ಫ್ರಮ್ ಹಿಯರ್. ಇಲ್ಲಿಂದ ಹತ್ತಲಾ? ಓಕೆ. ಹತ್ತಬೇಕಾದ್ರೆ ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ, ಯಾಕಂತಿದ್ರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಮತ್ತು ಹೈಟ್ ಅಂದರೂ ಸ್ವಲ್ಪ ಭಯ. ಅದಕ್ಕೆ ಫಸ್ಟ್ ಕ್ಲೈಂಬಲ್ಲಿ ಜಾಸ್ತಿ ಹೇಗೆ ಸ್ಟೆಪ್ ಹತ್ತೋದು, ಹೇಗೆ ಕ್ಲಿಫ್ ಹುಡ್ಕೋದು ಕೈ ಹಿಡಿಯೋಕ್ಕೆ, ಅದೇ ಅನಲೈಸ್ ಮಾಡ್ತಿದ್ದೆ.
ವಂಡರ್ಫುಲ್. ಒಂಥರ ಫೀಲ್ ಆಗತ್ತೆ, ಅಡ್ರೆನಲಿನ್ ಬರುತ್ತೆ. ಅಡ್ರೆನಲಿನ್ ಫೀಲ್ ಆಗೋ ಜೊತೆ ಚಡ್ಡಿನೂ ಹರಿಯತ್ತೆ. ಮುಂದೆ ನೀವೇ ನೋಡ್ತೀರಾ ಏನೇನಾಗಿದೆ ಅಂತ. ಇಲ್ಲ, ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಅನಲೈಸ್ ಮಾಡ್ತಿದ್ದೀನಿ ಹೇಗೆ ಎಲ್ಲೆಲ್ಲ ಅಂತ. ಓ ಗಾಡ್, ದಿಸ್ ವಾಸ್ ಮೈ ಫಸ್ಟ್ ಕ್ಲೈಂಬ್. ಇಲ್ಲೇ ನಿಲ್ಲೋದಾ? ಹಾಂ, ಓಕೆ. ಸೊ ಬಾಯ್ಸ್, ಇದು ಕತೆ ಇವತ್ತಿಂದು. ನಮ್ಮ ಟ್ರೈನರ್ ರವಿ ಅವರು ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ಫಾರ್ ಈಚ್ ಸ್ಟೆಪ್, ಹೇಗೆ ಮಾಡಬೇಕು ಎಲ್ಲಿ ಅಂತ, ಸೇಫ್ಟಿ ಬಗ್ಗೆ ಹೇಳ್ಕೊಡ್ತಾರೆ. ಇದು ದಿಸ್ ಈಸ್ ದ ಫಸ್ಟ್ ಏನು ಹೇಳ್ತಾರೆ, ಫಸ್ಟ್ ಲೆವೆಲ್, ಅದು ಸೆಕೆಂಡ್ ಲೆವೆಲ್, ಆಮೇಲೆ ಅದು ಥರ್ಡ್ ಲೆವೆಲ್. ಇದು ಬಿಗಿನರ್ಸಿಗೆ ಫಸ್ಟ್ ಹತ್ತಬೇಕಾದ್ರೆ ಮಾತಾಡೋಕ್ಕಾಗಲ್ಲ, ಹೊಸದಲ್ಲ. ನೋಡೋಣ ಇದು ಮತ್ತು ಅದರಲ್ಲಿ ಯಾವ್ದಾರು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನೋಡಬೇಕು. ಇದು ವಾಸ್ ಓಕೆ, ಐ ವಾಸ್ ಏಬಲ್ ಟು ಕ್ಲೈಮ್. ಬಟ್ ಅವ್ರು ಪರ್ಫೆಕ್ಟ್ ಇರಬೇಕು. ಅದು ಇಳಿಯೋದು ಇದು ಮಾಡೋದ್ರಲ್ಲೆಲ್ಲ ಅವರು ಬಟ್ ತುಂಬ ಹೇಳ್ಕೊಡ್ತಾರೆ, ಸರಿ ಹೇಳ್ತಾರೆ. ಅವರಿಬ್ಬರು ಬ್ರದರ್ಸ್ ಇದ್ದಾರೆ, ಸ್ವಂತ ಅಣ್ಣ ತಮ್ಮ ಅಂತೆ, ಅವರೇ ಮಾಡ್ತಾರೆ. ಸೊ ಹಿಂಗ ಡೈರೆಕ್ಟ್ಲಿ ಕೈ ಹಿಡಿಬೇಕಂತಿಲ್ಲ. ಓಕೆ, ಹಾಂ, ಓಕೆ. ಹಾಂ, ಓಕೆ. ಸ್ವಲ್ಪ ದೊಡ್ಡದಾಯಿತು. ಓಕೆ, ಹಾಂ ಹಾಂ, ಹಾಂ ಹಾಂ, ಓಕೆ. ಇನ್ನಲ್ಲಿ ಏನು ಮಾಡಬೇಕಾ? ಏನಿಗೆ ಓಕೆ. ಇಳಿಬೇಕಾದ್ರೆ ರೋಪ್ನ ಟ್ರಸ್ಟ್ ಮಾಡಬೇಕಾಗತ್ತೆ, ಕೆಳಗಡೆ ಇರೋರನ್ನು ಟ್ರಸ್ಟ್ ಮಾಡಬೇಕಾಗತ್ತೆ. ಆವಾಗ ಒಂದು ಸತಿ ಇಳಿದ್ಮೇಲೆ ಅದು ನಿಮ್ಮ ಒಳಗೆ ನಿಮಗೆ ಒಂಥರ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿಬಿಡತ್ತೆ. ಫಸ್ಟ್ ಕ್ಲೈಂಬ್ ಆದಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಮಾತಾಡಿ ನೆಕ್ಸ್ಟ್ ರೌಂಡಿಗೆ ಸ್ಟಾರ್ಟ್ ಮಾಡಿದ್ದು. ಅದೇ ಯೂಟ್ಯೂಬಲ್ಲಿ ತುಂಬ ಟೈಮ್ ತೊಗೊಳುತ್ತೆ ಬ್ರೋ, ಲೈಕ್ ವೀಡಿಯೋಸ್ ಇರಬೇಕಲ್ಲ. ಹಾಂ ಹಾಂ, ಇನ್ಸ್ಟಾಗೆ. ಹಾಂ ಹಾಂ, ಆಟೋಮೆಟಿಕ್ ಆಗಿ ಪೀಪಲ್ ವಿಲ್ ಟ್ಯಾಗ್ ಯು ಆಸ್ ಅ ಯೂಟ್ಯೂಬರ್. ಓಕೆ. ಇವಾಗ ಸ್ಟಾರ್ ಎಲ್ಲರೂ ಆಗಕ್ಕಾಗಲ್ಲ, ಸ್ಟಾರ್ ಜನ ಕೊಡಬೇಕು. ಪಾಯಿಂಟ್ ಇದೆ. ಸರ್, ಕ್ಲೈಂಬಿಂಗ್ ಇದು ಸೆಕೆಂಡ್. ಓಕೆ, ಎಷ್ಟು ಟ್ರಯಲ್ ಆಗಿದೆ. ಇದು ಸೆಕೆಂಡ್ ಲೆವೆಲ್. ನೋಡೋಣ ಯಾವ ಥರ ಆಗುತ್ತೆ ಅಂತ.
ಲೌಟು ಪುಷ್ ಹಿಂದೆ ಇಳಿಬೇಡ. ಪುಷ್, ಸ್ಟ್ಯಾಂಡ್ ಆ್ಯಂಡ್ ಪುಷ್. ಹೌದು ಬ್ರೋ, ಸ್ಟ್ಯಾಂಡ್ ಆ್ಯಂಡ್ ಪುಷ್, ಸ್ಟ್ಯಾಂಡ್ ಆ್ಯಂಡ್ ಪುಷ್. ಹಾಂ ಇಲ್ಲಿ ಹಿಡಿಯೋಕ್ಕೆ ಓಕೆ. ಯಾವತ್ತೂ ಗ್ರಿಪ್ ಬೇಕಂತಿಲ್ಲ, ಒಂದು ಕಡೆ ಕಾಲಿಂದ ಪುಷ್ ಮಾಡಿ ಹತ್ಬೋದು. ಅವರು ಹೇಳಿದ ಹಾಗೆ ಯು ಹ್ಯಾವ್ ಟು ಪುಷ್ ಫ್ರಮ್ ಲೆಗ್. ಜಾಸ್ತಿ ಪುಲ್ ಮಾಡೋಕ್ಕಿಂತ ದಿಸ್ ಇಸ್ ಅ ಪುಷ್ ವರ್ಕೌಟ್. ನಿಮ್ಮ ಕ್ವಾಡ್ ಸ್ಟ್ರೆಂತ್ಗೆ ಇರಬೇಕು ಲೆಗ್ಗಿಗೆ. ಹೀಗೆ ಬಟ್ ದಿಸ್ ಅಡ್ವೆಂಚರ್. ಹಾಂ, ರೋಗಿ ಎಲ್ಲ ಅಡ್ಡ ಬಂದರೆ ಗೊತ್ತಿಲ್ಲ ಮತ್ತೆ ವೀಡಿಯೋದಲ್ಲಿ. ಓಹ್, ಬೆಂಕಿದೆ ಬೆಂಕಿ. ಅಗೇನ್ ಪುಷ್, 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 ಪುಷ್. ಗುಡ್ ಒನ್ ಯಾರ್ ಅಜಯ್, ಡಿಡ್ ಇಟ್. ಪುಷ್, ಪುಷ್. ಓಹ್, ಸೆಕೆಂಡ್ ಲೆವೆಲ್. ಅದು ಫಸ್ಟ್ ಲೆವೆಲ್, ಇದು ಸೆಕೆಂಡ್ ಲೆವೆಲ್. ಲಾಸ್ಟ್ ಮತ್ತೊಂದು ಇದು ಥರ್ಡ್ ಲೆವೆಲ್. ನೋಡೋಣ ಯಾವ ಥರ ಆಗತ್ತಂತ. ಬಟ್ ಅವ್ರು ಚಲೋ ಇದ್ದಾರೆ, ಕರೆಕ್ಟ್ ಟೈಮ್ಗೆ ಎಳಿತಾರೆ, ಬಿಡ್ತಾರೆ, ಎಲ್ಲ ಸರಿ ಇದೆ. ಬರೋದಾ ಬ್ರೋ ಕೆಳಗೆ? ಕತೆನಾ? ಅದೆಲ್ಲ ಇಲ್ಲ. ಸೆಕೆಂಡ್ ಲೆವೆಲ್ ಕ್ಲೈಮ್ ಮಾಡಿ ಕಾನ್ಫಿಡೆನ್ಸ್ ತುಂಬ ಬೆಳೆದ್ಬಿಟ್ಟಿತ್ತು. ಮತ್ತು ಒಂಥರ ಏನೋ ಖುಷಿ ಆಗ್ತಿತ್ತು, ಯಾಕಂತಂದರೆ ಈ ಥರ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಫಸ್ಟ್ ಟೈಮ್. ಸ್ವಲ್ಪ ತಲ್ಲೇ ಕುಂತು ಆ ಸೈಡ್ ಈ ಸೈಡೆಲ್ಲ ನೋಡಿ ನೆಕ್ಸ್ಟ್ ಇಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಈ ಸತಿ ಇಳಿಬೇಕಾದ್ರೆ ಬೇರೆ ಲೆವೆಲ್ ಕಾನ್ಫಿಡೆನ್ಸ್ ಇದ್ದಿತ್ತು. ಬರ್ತೀನಿ ಬ್ರೋ. ಓಕೆ, ಆಗ ಲೀನ್ ಆಗಲ್ಲ, ಇದು ಲೂಸ್ ಬಿಡು, ಇದನ್ನು ಲೂಸ್ ಬಿಡಬೇಕು. ಗುಡ್ ಒನ್. ಇವರು ಸಖತ್ ಬಿಡ್ತಾರೆ. ಗುಡ್. ಫೋನ್ ಮಾಡಿದ ತಕ್ಷಣ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಗುಡ್ ಒನ್ ಬ್ರೋ. ಆ್ಯಕ್ಚುಲಿ ಇವತ್ತು ಬರ್ಡೇ ನಂದು, ಅದಕ್ಕೆ ಈ ಅಡ್ವೆಂಚರ್ ಮಾಡೋಣ ಅಂತ ಬಂದಿದ್ದೀರಿ. ಪಕ್ಕ ಪಕ್ಕ.
ಕ್ಲೈಂಬಿಂಗ್. ಓಕೆ, ಸ್ಟಾರ್ಟ್. 3rd ಲೆವೆಲ್ ಇಲ್ಲಿಂದು. ಥರ್ಡ್ ಲೆವೆಲ್ ಕ್ಲೈಂಬ್ ಸ್ಟಾರ್ಟ್ ಮಾಡಿದಾಗ ಡಿಫಿಕಲ್ಟಿ ಗೊತ್ತಾಗ್ತಿತ್ತು. ಯಾಕಂತಂದರೆ ಹತ್ತಕ್ಕೆ ಕೈ ಹಿಡಿಯೋಕ್ಕೆ ಆ ಥರ ಏನೂ ಸರ್ಫೇಸ್ ಥರ ಇಲ್ಲಾಗಿತ್ತು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಕಂಪೇರ್ ಮಾಡಿದ್ರೆ. ಬಟ್ ಈ ಸತಿ ನನ್ನ ಹತ್ರ ಇದ್ದಿದ್ದು ಕಾನ್ಫಿಡೆನ್ಸ್. ಅವೆರಡು ಲೆವೆಲ್ ಕ್ಲೈಂಬ್ ಮಾಡಿ ಇದ್ದಿದ್ದು ಕಾನ್ಫಿಡೆನ್ಸಿಂದ ಐ ವಾಸ್ ಲೈಕ್, ಏನೋ ಆಗಲಿ ಇದು ಹತ್ತಲೇಬೇಕು. ಅದೇ ಚಾಲೆಂಜಲ್ಲಿ ಹತ್ತಿದ್ದು 3rd ಲೆವೆಲ್. ಓಕೆ, ಏನು ಡಿಫಿಕಲ್ಟ್ ಇದೆ, ನಾಟ್ ಆ್ಯಸ್ ಅದರ್ ಟು. ಗ್ರಿಪ್ ಇಲ್ಲ ಎಲ್ಲೂ. ಸೊ ಇಟ್ ಟೇಕ್ಸ್ ಲಿಟಲ್ ಕ್ಯಾಲ್ಕುಲೇಷನಲ್ಲಿ ಇಲ್ಲಿ ಎಲ್ಲಿ ಕಾಲಿಡಬೇಕು, ಎಲ್ಲ ಹತ್ತಬೇಕಂತ. ಈ ಥರ ಇದ್ದರೆ ಈಸಿ, ಆರಾಮ್ಸೆ ಹತ್ಬೋದು. ಹಿಂಗೆ ಓಕೆ, ಪುಷ್. ಪುಷ್. ರೈಟ್ ಹೋಗ್ಬೇಕಾ ಮತ್ತು ಇಷ್ಟು? ಓಕೆ, ಓಕೆ. ಇದು ಲೆವೆಲ್ 3 ಅಟ್ರಾಸಿ ಡಿಫಿಕಲ್ಟ್ ಇದೆ, ಅಷ್ಟೆಲ್ಲ ಈಸಿ ಇಲ್ಲ. ಅದೆರಡು ಹಿಡಿಯೋಕ್ಕೆಲ್ಲ ಕೈ ಜಾಗ ಇದೆ, ಇದಕ್ಕೆಲ್ಲ ಆ ಥರ ಜಾಗ ಇಲ್ಲ. ನೋಡಿ, ಫುಲ್ ಕಂಪ್ಲೀಟ್ ಸ್ಟಿಪ್. ಲೆನ್ಸಿಗೆಲ್ಲ ಸ್ಕ್ರ್ಯಾಚ್ ಬಿದ್ದಿಲ್ಲ, ಸಾಕು. ಹ್ಯಾಪಿ ಬರ್ತ್ಡೇ ಟು ಮೀ. ಇದು ನಮ್ಮ ಬಾದಾಮಿ. ಸಾಕಾ ಬ್ರೋ? ಹಾಂ, ಆರಾಮ್ಸೆ ಈ ಥರ. ಓಕೆ,
ಇಲ್ಲಿಂದು ಇದು ದ ಡಿಫಿಕಲ್ಟ್ ಒನ್. ನೆಕ್ಸ್ಟ್ ಮತ್ತೆಲ್ಲೂ ಇದೆ. ಈಗ ಇಳಿಯೋದು ಅಲ್ಲಿಂದ ಇಲ್ಲಿಂದ ಬ್ರೋ ಆನಿದೆ ಆನಿದೆ. ಕಾಲ್ ಬಿಡ್ಬೇಕಾದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಕಾಲ್ ಬೀಳತ್ತೆ. ಮೂರು ಲೆವೆಲ್ ರಾಕ್ ಕ್ಲೈಂಬಿಂಗ್ ಕಂಪ್ಲೀಟ್ ಮಾಡಿ ಐ ವಾಸ್ ಲೈಕ್ ಹೈಟಿನ ಫಿಯರ್ ಹೋಗ್ಬಿಟ್ಟಿದೆ ಅಂತ ಒಂಥರ ಅದು ಬಂದುಬಿಡುತ್ತಲ್ಲ ಮನಸ್ಸಿಗೆ ಕಾನ್ಫಿಡೆನ್ಸ್ ಆ ಥರ ಬಂದಿತ್ತು. ಬಟ್ ಯಾವಾಗ ರ್ಯಾಪ್ಲಿಂಗ್ ಮಾಡೋಕ್ಕೆ ಕರ್ಕೊಬಂದರು ಆ ಹೈಟ್ ಕೆಳಗಡೆ ನೋಡಿ ಒಂಥರ ಎಲ್ಲ ರೀಸೆಟ್ ಆದಂಗೆ ಆಯಿತು ಮೈಂಡ್. ಓಕೆ, ಅದರಲ್ಲಿ ಇವಾಗ ನಾವು ಫನ್ಗೋಸ್ಕರ ಹೈಟ್ ಸ್ಟೇರಿ ಹೋಗಲಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಓಕೆನಾ, ಇವಾಗ ಇವ್ರು ಏನು ಮಾಡ್ತಾರೆ ಅದನ್ನು ಮಾಡಿ ಇಲ್ಲಿ ಬಂದ ತಕ್ಷಣ ಈ ಸಿಸ್ಟಮ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ನಾನೇ ನೋಡ್ತೀನಿ. ಓಕೆ, ಸಿಸ್ಟಮ್ ಬಗ್ಗೆ ಏನೂ ಡೌಟ್ ಇಲ್ಲ. ಆರಾಮಾಗಿ ನೀವು ಈ ಬ್ರೇಕಿಂಗ್ ಹ್ಯಾಂಡ್ ಇದೆ ಅಲ್ವಾ, ಸ್ಲೈಡ್ ಮಾಡ್ತಾ ಇರಿ. ಅದಾದಮೇಲೆ ರಿವರ್ಸ್ ವಾಕ್ ಹೋಗಿ, ರಿವರ್ಸ್ ವಾಕ್ ಯಾವ ಥರ ಹೋಗ್ತೀರಾ ಅದೇ ಥರ ಇಲ್ಲಿ ಹೋದರೆ ಈಸಿಯಾಗಿ ನೀವು ಕೆಳಗೆ. ಓಕೆ, ಬಟ್ ಯಾವುದೇ ಕಾರಣಕ್ಕೂ ಕೂಡ ಲೆಗ್ನ ಮ್ಯಾಚ್ ಮಾಡಬಾರ್ದು. ಓಕೆ, ಲೆಗ್ ಮ್ಯಾಚ್ ಮಾಡಿದ್ರೆ ಆಫ್ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಆಫ್ ಬ್ಯಾಲೆನ್ಸ್ ಆದರೆ ಆ ಕಡೆ ಈ ಕಡೆ ಹೋಗಿ ಬೀಳೋ ಚಾನ್ಸಸ್ ಇದೆ. ಓಕೆ, ಜಾಸ್ತಿ ಲೀನ್ ಆದರೆ ಪಲ್ಟಿ ಹೊಡೆಯೋ ಚಾನ್ಸಸ್ ಇದೆ. ಓಕೆ, ಜಾಸ್ತಿ ಮುಂದೆ ಲೀನ್ ಆದರೆ ಮಕ್ಕ ಹೊಡ್ಕೊಳ್ಳೋ ಚಾನ್ಸಸ್ ಇದೆ. ಅದಕ್ಕೆ ನಮ್ಮ ಬಾಡಿನ ನಾವು ವಿಕ್ವಲ್ ಹೈಟಲ್ಲಿ ತೊಗೊಂಡು ಹೋಗ್ಬೇಕು. ಓಕೆ, ವೇಸ್ಟ್ ಇದೆ ಅಲ್ವಾ, ವೇಸ್ಟ್ ಲೆವೆಲಲ್ಲಿ ನಮ್ಮ ಪಾದಗಳನ್ನ ಇಟ್ಕೊಂಡಿರ್ಬೇಕು. ಓಕೆ, ಮೌಂಟೇನ್ ಡ್ಯೂ ಕುಡಿದು ಡರ್ಕೆ ಆಗಿ ಜೀತ್ ಹೇ ಅಂತ ಒಂದು ಡೈಲಾಗ್ ಹೇಳಿ ಇಳಿಯೋದೊಂದು ಬಾಕಿ ಇದ್ದಿತ್ತು. ಅಷ್ಟೆಲ್ಲ ಹೆದರಿಕೆ ಇದ್ದಿತ್ತು ಇಳಿಬೇಕಾದ್ರೆ. Actually, today is my birthday. Yeah? I wanted to do something like this today. Happy birthday to you. Come, ಇಲ್ಲಿ ಬನ್ನಿ, ಅಜ್ಜಲ್ ಬನ್ನಿ. ಬನ್ನಿ ಸರ್. ಬರ್ಡೇ ವಿಶ್ ಮಾಡೋಕ್ಕೆ ಕಸಿನ್ಸ್ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಿದ್ರು. ಅದೇ ಅರ್ಧಕ್ಕರ್ಧ ಟೆನ್ಷನ್ ಜಾಸ್ತಿ ಮಾಡ್ತಿತ್ತು. ಆ ಎಜ್ಜಲ್ಲಿ ನಿಂತು ಎಲ್ಲರದು ಕಾಲ್ ಪಿಕ್ ಮಾಡೋದು, ಅವ್ರಿಗೆ ರೆಸ್ಪಾನ್ಸ್ ಕೊಡೋದು, ಅದರಲ್ಲೇ ಸ್ವಲ್ಪ ಹೆದರಿಕೆ ಜಾಸ್ತಿ ಆಗ್ತಿತ್ತು. They are telling to take care of myself. ವಿಡಿಯೋ ಮಾಡಿ ತೋರಿಸಬೇಕಾಗಿತ್ತು. They don't know which situation you are in. ಅವ್ರು ಇವಾಗ್ತಾನೆ ಹೇಳೋರೆ ಟೇಕ್ ಕೇರ್. ಇಲ್ಲೇ ಬನ್ನಿ. ಎಷ್ಟು ಲೀನ್ ಮಾಡ್ಬೇಕು ಹೇಳಿದ್ರು? ಇದ್ರ ಮೇಲೆ ಲೋಡ್ ಬೀಳೋರ್ಗು. ಇಷ್ಟು ಲೀನ್ ಸಾಕು. ಇಷ್ಟು. ಓಕೆ, ಇವಾಗ ನೀವು ಹಿಂದೆ ಹೋಗ್ಬೇಕಂದ್ರೆ ರೋಪ್ನ ಸ್ಲೈಡ್ ಮಾಡಿ ಹಿಂದೆ ಹೋಗಿ. ಓಕೆ, ಹಂಗೆ. ಅಯ್ಯಯ್ಯೋ, ಪೋಸ್ ಕೊಡ್ತೀರಾ? ಇಲ್ಲ ಬ್ರೋ, ಕೊಡಿ ಏನಾಗಲ್ಲ. ನನ್ನ ಕೈಯಲ್ಲಿ ಕಂಟ್ರೋಲ್ ಬಂದಿದೆ. ಬೇಡ ನನ್ನ ಕೈಯಲ್ಲಿ ಕಂಟ್ರೋಲ್ ಬಂದಿದೆ. ಹೌದಾ? ಟೈಟಾನಿಕ್. ಆರಾಮಾಗಿ ಭಯ ಆಗ್ತಾ ಇದೆಯಾ? ಹೌದು. ಜಯದ ಮುಂದೆ ಭಯವಿದೆ. ಭಯದ ಮುಂದೆ ಜಯವಿದೆ. ಇಳಿತೀನಿ. ಜಯದ ಮುಂದೆ. ಈ ಪಾಯಿಂಟಲ್ಲಿ ನಮ್ಮ ಟ್ರೈನರ್ ಜಯದ ಮುಂದೆ ಭಯವಿದೆ, ಭಯದ ಮುಂದೆ ಜಯವಿದೆ, ಏನು ಸರಿ ಹೇಳ್ತಿದ್ದಾರೆ, ಏನು ತಪ್ಪು ಹೇಳ್ತಿದ್ದಾರೆ ಅಂತ ಅವರಿಗೆ ಸರಿಪಡಿಸೋಕ್ಕೆ ನನ್ನ ಹತ್ರ ಅಷ್ಟೆಲ್ಲ ಪೇಷನ್ಸ್ ಇಲ್ಲಾಗಿತ್ತು. ಇಟ್ ವಾಸ್ ಲೈಕ್ ಹೇಗಾದರೂ ಮಾಡಿ ಕೆಳಗಡೆ ಸರಿಯಾಗಿ ಇಳಬೇಕು. ಈ ಹೈಟ್ ನೋಡಿಕೊಂಡೇ ಅರ್ಧಕ್ಕರ್ಧ ತಲೆ ಮೇಲೆ ಕೆಳಗೆ ಆಗ್ತಿತ್ತು ನನಗೆ.
ಬ್ರೋ ಆಗ್ತಿಲ್ಲ. ಮೊದಲೇ ಹೈಟ್ ಅಂದ್ರೆ ಭಯ, ಅದರಲ್ಲಿ ಇಂಥದ್ದೆಲ್ಲ ಬೇಕು ನನಗೆ. ಬಾ ಗುಡ್ ಥಿಂಗ್ಸ್ ಅವ್ರು ಹಿಡ್ತಿದ್ದಾರೆ ಮೇಲೆ. ಬ್ರೋ ತಿರುಗ್ತಿದೆ, ಆಗತ್ತಂಗೆ. ಓ ಬೈ, ಗ್ರಿಪ್ ಜಾರ್. ಇದು ಇವತ್ತಿನ ಅಡ್ವೆಂಚರ್, ಬೀಜಾಬಾಯಿ ಬರೋ ಅಡ್ವೆಂಚರ್ ವಿತ್ ಹೆಲ್ಪ್ ಆಫ್ ರವಿ. ಮತ್ತು ನಿಮ್ಮ ಹೆಸರು? ಸಾಗರ್. ರವಿ ಅವ್ರ ಬ್ರದರ್. ಚಲೋ ಆಯಿತು. ಬಟ್ ರಾಕ್ ಕ್ಲೈಂಬಿಂಗ್ಗಿಂತ ಇದು ತುಂಬ ಡಿಫಿಕಲ್ಟ್ ಅನಿಸ್ತು ನನಗಂತೂ. ರಾಕ್ ಕ್ಲೈಂಬಿಂಗ್ ಆದರೂ ನಮ್ದು ಇದ್ರಲ್ಲಿ ನಾವು ಮಾಡ್ಬೋದು, ಇದು ಫುಲ್ ಕೈ ಜಾರತ್ತೆ, ಫೋರಮ್ಸಿಗೆ ಫುಲ್ ಇದಾಗತ್ತೆ, ಫೀಲ್ ಆಗುತ್ತೆ. ನೀವು ಇಳಿಬೇಕಾದ್ರೆ ನಿಮ್ಗೆ ಇಲ್ಲ ಪೇನ್ ಆಗಿಲ್ವಾ? ಇಲ್ಲ, ನೀವು ಅಂದರೆ ಪ್ರಾಕ್ಟೀಸ್ ಇದೆ. ಅದು ಹೆಂಗೆ ಬರ್ಬೇಕು ಗೊತ್ತಿರುತ್ತಲ್ಲ, ಸುಮಾರು ಸತಿ ಮಾಡಿದ್ದೇನೆ. ಓಕೆ. ಈಗ ಸ್ಟಾರ್ಟಿಂಗ್ ಆದರೆ ಹಾಗೆ ಆಗತ್ತಲ್ಲ, ನಮ್ಗೆ ಹಿಂಗೆ ಒಂದು ನಾಲ್ಕು ಬರುತ್ತಲ್ಲ. ಓಕೆ. ಎಲ್ಲಿ ಅರ್ಧ ಬಂದಮೇಲೆ ಇಲ್ಲಿ ಅಂತಾರಲ್ಲ ಸುಣ್ಣದಂಗೆ ಹಾಗೆ ಇದೇ ಇಲ್ಲ, ಶಕ್ತಿನೇ ಇಲ್ಲ, ಆ ಥರ ಇತ್ತು ಅಂತ. ಈ ಪಾಯಿಂಟಲ್ಲಿ ನಮ್ಮದು ರಾಕ್ ಕ್ಲೈಂಬಿಂಗ್ ಮತ್ತು ರ್ಯಾಪ್ಲಿಂಗ್ ಅಡ್ವೆಂಚರ್ ಮುಗಿದೋಗಿತ್ತು. ಈಗ ಬಾಕಿ ಇದ್ದಿದ್ದು ಬಾದಾಮಿಯಲ್ಲಿರೋ ಪೆಂಡಿಂಗ್ ಪ್ಲೇಸ್ನ ಕವರ್ ಮಾಡೋದು. ರೋಮಿಗೆ ಹೋಗಿ ಫ್ರೆಶ್ ಆಗಿ ಬಂದು ಅದೆಲ್ಲ ಜಾಗನ ಕವರ್ ಮಾಡಿಕೊಂಡೆ. ಸೊ ಇದು ಮುಂದಿನ ಕ್ಲಿಪ್.